ನಮಸ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ. ಸರಸ್ವತಿಯು ಬುದ್ಧಿವಂತಿಕೆ ಮತ್ತು ಜ್ಞಾನದ ಹಿಂದೂ ದೇವತೆ. ವೀಣೆ, ಧರ್ಮ ಗ್ರಂಥಗಳು ಮತ್ತು ಕಮಂಡಲವನ್ನು ಹಿಡಿದಿರುವ 4 ತೋಳುಗಳು ಹೊಂದಿರುವ ಸುಂದರವಾದ ಮುಖವುಳ್ಳ ದೇವತೆ. ಅವಳು ಕಮಲದ ಮೇಲೆ ಕುಳಿತಿರುತ್ತಾಳೆ ಮತ್ತು ಹಂಸದೊಂದಿಗೆ ಇರುತ್ತಾಳೆ. ಸರಸ್ವತಿ ದೇವಿಯನ್ನು ಭಾರತದಲ್ಲಿ ಮಾತ್ರವಲ್ಲದೆ ಚೀನಾ, ಜಪಾನ್, ಬರ್ಮಾ ಮತ್ತು ಥೈಲ್ಯಾಂಡ್ನಂತಹ ದೇಶಗಳಲ್ಲಿ ಪೂಜಿಸುತ್ತಾರೆ. ಬ್ರಹ್ಮ, ವಿಷ್ಣು, ಶಿವನೊಂದಿಗೆ ಬ್ರಹ್ಮಾಂಡದ ಸೃಷ್ಟಿಗೆ ಸಹಾಯ ಮಾಡುವ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯ ತ್ರಿಮೂರ್ತಿಗಳ ಒಂದು ಭಾಗವಾಗಿದೆ. ವಿಷ್ಣುವಿನ ಹೊಕ್ಕಳದಿಂದ ಒಂದು ಕಮಲವು ಹೊರಹೊಮ್ಮಿತು. ಅದರಲ್ಲಿ ಬ್ರಹ್ಮನು ಹುಟ್ಟಿದನು. ಬ್ರಹ್ಮನ ಮನಸ್ಸಿಂದ ಮತ್ತು ಅವನ ರೂಪಗಳಿಂದ ದಾರ್ಶನಿಕರು, ರಾಕ್ಷಸರು, ಮನುಷ್ಯರು, ಜೀವಿಗಳು ಹಾಗೂ ಹಗಲು ರಾತ್ರಿ ಮತ್ತು ಇಂತಹ ಅನೇಕ ಸೃಷ್ಟಿಗಳನ್ನು ಉಂಟುಮಾಡಿದನು. ನಂತರ ಅವನ ದೇಹವನ್ನು 2 ಭಾಗಗಳನ್ನಾಗಿ ಮಾಡಿದ. ಅದರಲ್ಲಿ ಒಂದು ಶಾಂತರೂಪ ದೇವತೆ ಇರುತ್ತಾಳೆ. ಅವಳಿಗೆ 100 ರೂಪಗಳು. ಆಕೆಯನ್ನು ನಿಜವಾಗಿಯೂ ಸರಸ್ವತಿ, ಗಾಯತ್ರಿ, ಸಾವಿತ್ರಿ ಮತ್ತು ಬ್ರಾಹ್ಮಣಿ ಎಂದು ಹೆಸರಿಡಲಾಯಿತು. ಈಗ ಬ್ರಹ್ಮ ಸರಸ್ವತಿಯ ಕಥೆಯು ಹೇಗೆ ಶುರುವಾಯಿತು ಮತ್ತು ಅವರಿಬ್ಬರ ಸಂಬಂಧ, ತಂದೆ ಮಗಳ ಸಂಬಂಧ. ಬ್ರಹ್ಮ ಆಕೆಯಿಂದ ಆಕರ್ಷಿತನಾದ, ಆಕೆಯನ್ನು ನೋಡುತ್ತಾ ಮೋಹಕ್ಕೆ ಒಳಗಾದ ಹಾಗೂ ಆತನು ಆಕೆಯನ್ನು ನೋಡಲಾರಂಭಿಸುತ್ತಾನೆ. ಆತನ ದೃಷ್ಟಿಯಿಂದ ಪಾರಾಗಲು ಸರಸ್ವತಿಯು ಅತ್ತ ಇತ್ತ ಓಡಲಾರಂಭಿಸುತ್ತಾಳೆ. ಆದರೂ ಬ್ರಹ್ಮನು ಆಕೆಯನ್ನು ನೋಡುತ್ತಾನೆ. ಅವಳು ಹೋದ ಕಡೆಯೆಲ್ಲ ಅವನು 5 ತಲೆಯಿಂದ ಅವಳನ್ನು ಬಿಡದೆ ನೋಡುತ್ತಿದ್ದ. ಕೊನೆಗೆ ಬ್ರಹ್ಮದೇವನು ಬ್ರಹ್ಮಾಂಡದ ಸೃಷ್ಟಿ ಕಾರ್ಯಕ್ಕಾಗಿ ತನಗೆ ಸಹಕರಿಸುವಂತೆ ಆಕೆಯನ್ನು ಬೇಡಿಕೊಳ್ಳುತ್ತಾನೆ. ನಂತರ ಸರಸ್ವತಿಯು ಪತ್ನಿಯ ರೂಪದಲ್ಲಿ ಬ್ರಹ್ಮದೇವನಿಗೆ ಸಂಯೋಜನೆಯ ಕಾರ್ಯರೂಪಕ್ಕೆ ತರಲು ಒಪ್ಪಿಕೊಳ್ಳುತ್ತಾಳೆ. ಬ್ರಹ್ಮನು ತನ್ನ ಮಗಳನ್ನೇ ಬಯಸಿ ಆಕೆಯಲ್ಲಿಯೇ ರತಿ ಕ್ರೀಡೆಯಲ್ಲಿ ತೊಡಗುತ್ತಾನೆ. ಆದರೆ ದೇವತೆಗಳ ದೃಷ್ಟಿಯಲ್ಲಿ ಇದೊಂದು ಮಹಾಪಾಪವಾಗಿದೆ. ಇದನ್ನು ಕುರಿತು ದೇವತೆಗಳೆಲ್ಲ, ಆತನ ಪುತ್ರಿಯು ನಮಗೆಲ್ಲ ಸಹೋದರಿಯ ಸಮಾನಳು, ಆಕೆಗೆ ಅನ್ಯಾಯವಾಗಿದೆ. ಆದ್ದರಿಂದ ಬ್ರಹ್ಮನನ್ನು ಬಾಣದಲ್ಲಿ ಚುಚ್ಚು ಎಂದು ಶಿವನಲ್ಲಿ ದೇವತೆಗಳು ಕೇಳಿಕೊಳ್ಳುತ್ತಾರೆ. ಆಗ ಶಿವನು ಗುರಿಯಿಟ್ಟು ಬ್ರಹ್ಮನನ್ನು ಚುಚ್ಚಿಬಿಡುತ್ತಾನೆ. ಆಗ ಬಾಣವು 2 ಭಾಗಗಳಾಗುತ್ತದೆ. ಬಾಣದ ಅರ್ಧ ಭಾಗವು ಭೂಮಿಯ ಮೇಲೆ ಬೀಳುತ್ತದೆ, ಇನ್ನು ಅರ್ಧ ಭಾಗವು ಬ್ರಹ್ಮನಲ್ಲಿಯೇ ಉಳಿಯುತ್ತದೆ.